ನೀವೇನಾದರೂ ನಿಮ್ಮ ಪ್ರಾಡಕ್ಟ್ಸ್ ಅಥವಾ ನಿಮ್ಮ ಸರ್ವಿಸ್ನ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಆವಾಗ ನೀವು ಗೊತ್ತಾಗಬೇಕಾಗಿರೋದು ಜೆಮ್ ಪೋರ್ಟಲ್. ಸುಮಾರು ಬಿಸ್ನೆಸ್ಗಳು ಗೌರ್ಮೆಂಟ್ಗೆ ಬೇಕಾಗಿರುವ ದೊಡ್ಡ ದೊಡ್ಡ ಆರ್ಡರ್ಸ್ನ ಮಿಸ್ ಮಾಡ್ಕೋತಾರೆ. ಯಾಕಂತ ಅಂದರೆ ಅವರು ಜೆಮ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿರಲ್ಲ. ಇವತ್ತು ನಾನು ನಿಮಗೆ ಈ ವಿಡಿಯೋಲಿ ಜೆಮ್ ಪೋರ್ಟಲ್ ಅಂದರೆ ಏನು, ಅದು ಯಾರೆಲ್ಲ ರಿಜಿಸ್ಟರ್ ಮಾಡಬೇಕು, ಅದರಿಂದ ಏನು ಬೆನಿಫಿಟ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವೇನಾದರೂ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಆಲ್ರೆಡಿ ಬಿಸ್ನೆಸ್ ನಡೆಸ್ತಿದ್ದೀರಾ ಅಂತ ಅಂದರೆ ಗೊತ್ತಾಗಿರಬೇಕಾಗಿದ್ರೆ ರಿಜಿಸ್ಟ್ರೇಷನ್ ಮತ್ತು ಲೈಸೆನ್ಸ್ ತಿಳ್ಕೊಂಡಿರ್ಬೇಕಲ್ವಾ. ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ನಮ್ಮ ಚಾನಲ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಅದರಲ್ಲಿ PDF ಕನೆಕ್ಟ್ ಆಗಿರುತ್ತೆ, ಅದನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ಸ್ ಬಗ್ಗೆ ತಿಳ್ಕೊಳ್ಳಿ. ನನ್ನ ಹೆಸರು ಗೋಪಿಕಾ, ಲಿ ಇಂಟೆಲಿಜೆನ್ಷಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ. ಮೊದಲಾಗಿ ಜೆಮ್ ಪೋರ್ಟಲ್ ಅಂದರೆ ಏನು ಅಂತ ನೋಡೋಣ. ಈ ಜೆಮ್ ಪೋರ್ಟಲ್ ಅಂತಂದರೆ ಗೌರ್ಮೆಂಟ್ ಶುರು ಮಾಡಿರುವ ಇ ಮಾರ್ಕೆಟ್ ಪ್ಲೇಸ್ ಅಂತ ಕರಿತೀವಿ. ಅಂದರೆ ಆನ್ಲೈನ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್. ಉದಾಹರಣೆಗೆ ಹೇಳಬೇಕು ಅಂತಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಇರುತ್ತಲ್ವಾ. ಸೊ ಅದೇ ರೀತಿಯಾಗಿ ಈ ಒಂದು ಅಮೆಝಾನ್, ಫ್ಲಿಪ್ಕಾರ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಸ್ಟಾರ್ಟ್ ಮಾಡಿರೋದು. ಈ ಒಂದು ಜೆಮ್ ಪೋರ್ಟಲ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳು ನೀವು ಸೆಲ್ ಮಾಡ್ತಾ ಇರುವ ಅಥವಾ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡ್ಕೋತಾರೆ. ಬೇರೆ ವಿಚಾರಗಳ ತಿಳ್ಕೊಳ್ಳೋಕೆ ಮುಂಚೆ ನೀವೇನಾದರೂ ಬಿಸ್ನೆಸ್ ಬಗ್ಗೆ ಏನಾದರೂ ಪ್ಲ್ಯಾನ್ಸ್ ಅಥವಾ ಟಿಪ್ಸ್ ಏನಾದರೂ ಬೇಕಾಗಿದೆ ಅಂತಂದರೆ ನಮ್ಮ ಚಾನೆಲ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅದರಲ್ಲಿ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಒಂದು ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಜಾಯ್ನ್ ಆಗಿ ಜೊತೆಗೆ ಬಿಸ್ನೆಸ್ಗೆ ಬೇಕಾಗಿರುವ ಟಿಪ್ಸ್ ಮತ್ತು ಸೇಲ್ಸ್ ಟಿಪ್ಸನ್ನು ಫ್ರೀಯಾಗಿ ತಿಳ್ಕೊಳ್ಳಿ. ಇವಾಗ ನಾವು ಜೆಮ್ ಪೋರ್ಟಲ್ ರಿಜಿಸ್ಟ್ರೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಜೆಮ್ ಪೋರ್ಟಲ್ ರಿಜಿಸ್ಟ್ರೇಷನ್ ಅಂತ ಅಂದರೆ ನಿಮ್ಮ ಬಿಸ್ನೆಸ್ನ ನೀವೇ ಸೆಲ್ಲರ್ಸ್ ಅಥವಾ ಸರ್ವಿಸ್ ಪ್ರೊವೈಡರ್ ಆಗಿ ರಿಜಿಸ್ಟ್ರೇಷನ್ ಮಾಡುವಂಥದ್ದು. ಒನ್ಸ್ ನೀವು ಜೆಮ್ ಪೋರ್ಟಲಲ್ಲಿ ರಿಜಿಸ್ಟರ್ ಆದರೆ ನಿಮ್ಮ ಬಿಸ್ನೆಸ್ ಮಾಡ್ತಾ ಇರುವ ಸರ್ವಿಸ್ ಆಗಿರಲಿ ಅಥವಾ ಪ್ರಾಡಕ್ಟ್ಸ್ ಆಗಿರಲಿ ಜೆಮ್ ಪೋರ್ಟಲಲ್ಲಿ ರಿಜಿಸ್ಟರ್ ಆಗುತ್ತೆ. ಒನ್ಸ್ ಜೆಮ್ ಪೋರ್ಟಲಲ್ಲಿ ರಿಜಿಸ್ಟರ್ ಆಯಿತು ಅಂತಂದರೆ ನಿಮ್ಮ ಬಿಸ್ನೆಸ್ ಪ್ರಾಡಕ್ಟ್ಸ್ ಅಥವಾ ಸರ್ವಿಸು ಲಿಸ್ಟ್ ಆಗುತ್ತೆ. ಎರಡನೇದಾಗಿ ನೀವು ಲಿಸ್ಟ್ ಮಾಡಿರುವ ಪ್ರಾಡಕ್ಟ್ಸ್ನ ಗೌರ್ಮೆಂಟ್ ಅದನ್ನು ನೋಡಿ ಆರ್ಡರ್ಸ್ನ ಪ್ಲೇಸ್ ಮಾಡ್ತಾರೆ. ಮೂರನೇದಾಗಿ ಪ್ಲೇಸ್ ಆಗಿರೋ ಆರ್ಡರ್ಸ್ಗೆ ಅವ್ರು ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡ್ತಾರೆ. ಇವೆಲ್ಲ ಸಿಗೋದ್ರಿಂದ ನಿಮ್ಮ ಬಿಸ್ನೆಸ್ಗೆ ಡೈರೆಕ್ಟಾಗಿ ಸರ್ಕಾರ ಸಂಗ್ರಹಣೆಗೆ ಒಂದು ಅವಕಾಶ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಗೊತ್ತಾಗಬೇಕಾಗಿರೋದು ಈ ಒಂದು ರಿಜಿಸ್ಟ್ರೇಷನ್ನ ಯಾರೆಲ್ಲ ಜೆಮ್ಮಲ್ಲಿ ಮಾಡ್ಬೋದು ಅಂತ. ನೆಕ್ಸ್ಟ್ ನಿಮಗೆ ಗೊತ್ತಾಗಬೇಕಾಗಿರೋದು ಈ ಜೆಮ್ ರಿಜಿಸ್ಟ್ರೇಷನ್ನ ಯಾರೆಲ್ಲ ಮಾಡ್ಬೋದು ಅಂತ. ಈ ಒಂದು ಜೆಮ್ ಪೋರ್ಟಲಲ್ಲಿ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್ ಅಥವಾ LLP, ಪಬ್ಲಿಕ್ ಲಿಮಿಟೆಡ್ ಆಗಿರಲಿ ಅಥವಾ ಪ್ರೈವೇಟ್ ಲಿಮಿಟೆಡ್ ಆಗಿರಲಿ, MSME ರಿಜಿಸ್ಟ್ರೇಷನ್ ಆಗಿರುವ ಕಂಪ್ನೀಸ್ಗಳಾಗಿರಲಿ, ಸ್ಟಾರ್ಟಪ್ಸ್ ಆಗಿರಲಿ ಅಥವಾ ಇಂಡಿವಿಜುವಲ್ ಆಗಿ ಏನಾದರೂ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇದ್ರೆ ಈ ಒಂದು ಜೆಮ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ಅದರ ಜೊತೆಗೆ ಇಬ್ಬರೂ ಅಂದರೆ ಪ್ರಾಡಕ್ಟ್ಸ್ನ ಸೆಲ್ ಮಾಡೋರಾಗಿರಲಿ ಅಥವಾ ಸರ್ವಿಸ್ನ ಸೆಲ್ ಮಾಡೋರಾಗಿರಲಿ ಇಬ್ಬರೂ ಎಲಿಜಿಬಲ್ ಇರ್ತಾರೆ. ನೆಕ್ಸ್ಟ್ ನೀವು ತಿಳ್ಕೊಬೇಕಾಗಿರೋದು ಈ ಒಂದು ಜೆಮ್ ಪೋರ್ಟಲ್ ರಿಜಿಸ್ಟ್ರೇಷನಿಂದ ನಿಮಗೆಲ್ಲ ಏನು ಬೆನಿಫಿಟ್ ಇರುತ್ತೆ ಅಂತ. ಈ ಒಂದು ಜೆಮ್ ಪೋರ್ಟಲಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡೋದ್ರಿಂದ ನಮಗೆ ಸುಮಾರು ಬೆನಿಫಿಟ್ಸ್ ಇರುತ್ತೆ. ಅದರಲ್ಲಿ ಕೆಲವೊಂದು ಹೇಳಬೇಕು ಅಂತಂದರೆ, ಉದಾಹರಣೆಗೆ ಈ ಒಂದು ಜೆಮ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿದರೆ ನಿಮ್ಮ ಬಿಸ್ನೆಸ್ಸನ್ನು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಡೈರೆಕ್ಟಾಗಿ ಲಿಂಕ್ ಇರುತ್ತೆ. ಈ ಒಂದು ಜೆಮ್ ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಗೆ ಸುಮಾರು ಬೆನಿಫಿಟ್ಸ್ ಇರುತ್ತೆ. ಅದರಲ್ಲಿ ಕೆಲವೊಂದು ಹೇಳಬೇಕು ಅಂತ ಅಂದರೆ, ಮೊದಲನೇದಾಗಿ ನಿಮ್ಮ ಬಿಸ್ನೆಸ್ಗೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ಡೈರೆಕ್ಟಾಗಿ ನೀವು ಸಪ್ಲೈ ಮಾಡ್ಬೋದು. ಎರಡನೇದಾಗಿ ಹೇಳಬೇಕು ಅಂತಂದರೆ, ನೀವು ಮಾಡ್ತಾ ಇರುವ ಪ್ರಾಡಕ್ಟ್ ಸಪ್ಲೈ ಆಗಿರಲಿ ಅಥವಾ ಸರ್ವಿಸ್ ಸಪ್ಲೈ ಆಗಿರಲಿ ಅದಕ್ಕೆ ಯಾವುದೇ ಥರ ಕಮಿಷನ್ ಇರಲ್ಲ, ಎಲ್ಲನೂ ಟ್ರಾನ್ಸ್ಪರೆಂಟಾಗಿ ನಿಮಗೆ ಗೊತ್ತಿರೋ ಥರನೇ ಎಲ್ಲ ನಡೆಯುತ್ತೆ. ಮೂರನೇದಾಗಿ ಗೌರ್ಮೆಂಟ್ ನಿಮ್ಮ ಪ್ರಾಡಕ್ಟ್ಸ್ ಅಥವಾ ಸರ್ವಿಸ್ನ ಪರ್ಚೇಸ್ ಮಾಡೋದ್ರಿಂದ ಇದರಲ್ಲಿ ಯಾವುದೇ ಥರ ಪೇಮೆಂಟ್ ಇಶ್ಯೂ ಇರೋದಿಲ್ಲ. ನಾಲ್ಕನೇದಾಗಿ ಇದರಲ್ಲಿ ಯಾವುದೇ ಥರ ಏಜೆಂಟ್ಸ್ ಅಥವಾ ಮಿಡಲ್ ಮೆನ್ಸು ಇರೋದಿಲ್ಲ. ಐದನೇದಾಗಿ ಇದರಲ್ಲಿ ಸ್ಟಾರ್ಟಪ್ಸ್ಗಳಿಗೆ ಮತ್ತು MSME ರಿಜಿಸ್ಟರ್ ಆಗಿರುವ ಕಂಪನಿಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಇದೆ. ನೆಕ್ಸ್ಟ್ ಈ ಒಂದು ಜೆಮ್ ಪೋರ್ಟಲ್ ರಿಜಿಸ್ಟ್ರೇಷನ್ಗೆ ಯಾವ ಥರ ಎಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಆಗಿದೆ ಅಂತ ನೋಡೋಣ. ಈ ಒಂದು ಜೆಮ್ ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಕಂಪ್ನಿ ಮೇಲಿರುವ ಪ್ಯಾನ್ ಕಾರ್ಡ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್, ಅದರ ಜೊತೆಗೆ ಬ್ಯಾಂಕ್ ಡೀಟೇಲ್ಸ್, MSME ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮತ್ತು GST.
ಇನ್ ಕೇಸ್ ನಿಮ್ಮ ಹತ್ರ GST ಇಲ್ಲ ಅಂತ ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ, ಬಟ್ GST ಇದ್ದರೆ ನೀವು ಅಪ್ಲೋಡ್ ಮಾಡ್ಬೋದು. ಈ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದರೆ ನಿಮ್ಮ ರಿಜಿಸ್ಟ್ರೇಷನ್ನು ಸ್ಮೂತ್ ಆಗಿರುತ್ತೆ. ಈ ಒಂದು ಜೆಮ್ ಪೋರ್ಟಲ್ ರಿಜಿಸ್ಟ್ರೇಷನ್ ನಿಮಗೆ ಸಿಕ್ಕಿರುವ ಒಂದು ಪವರ್ಫುಲ್ ಆಪರ್ಚುನಿಟಿ. ಯಾಕಂತ ಅಂದರೆ ನಿಮ್ಮ ಬಿಸ್ನೆಸ್ ಗೌರ್ಮೆಂಟ್ ಜೊತೆಗೆ ವರ್ಕ್ ಮಾಡುತ್ತೆ. ಈ ಒಂದು ರಿಜಿಸ್ಟ್ರೇಷನ್ ಮಾಡುವ ಮುಖಾಂತರ ನಿಮ್ಮ ಬಿಸ್ನೆಸ್ಗೆ ಒಂದು ಲಾಂಗ್ ಟರ್ಮ್ ಗ್ರೋತ್ ಜೊತೆಗೆ ನಂಬಿಕೆ ಮತ್ತು ಒಂದು ಟ್ರಾನ್ಸ್ಪರೆನ್ಸಿಯನ್ನು ಉಳಿಸ್ಕೊಡುತ್ತೆ. ನಿಮ್ಮ ಬಿಸ್ನೆಸ್ನ ನೀವೇನಾದರೂ ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ಗೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ಜೆಮ್ ಪೋರ್ಟಲ್ ರಿಜಿಸ್ಟ್ರೇಷನ್ ನಿಮಗೆ ಒಂದು ರೈಟ್ ಸ್ಟೆಪ್ ಆಗಿರುತ್ತೆ. ನಿಮಗೇನಾದರೂ ಈ ಒಂದು ಜೆಮ್ ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡಬೇಕು ಅಥವಾ ಇದ್ರ ರಿಗಾರ್ಡಿಂಗ್ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಸ್ಕ್ರೀನಲ್ಲಿ ಕಾಣ್ತಾ ಇರುವ ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಒಟ್ಟಿಗೆ ಮಾತಾಡಿ. ನನ್ನ ಹೆಸರು ಗೋಪಿಕಾ, ಲೀ ಇಂಟೆಲಿಜೆನ್ಷಿಯಾ ಪ್ರೈವೇಟ್ ಲಿಮಿಟೆಡಿಂದ.